ಹೆಲೋ ವೀವರ್ಸ್, ವೆಲ್ಕಮ್ ಟು ಹೇಮಾದ್ರಿ ಕಿಚನ್. ಹೇಮಾದ್ರಿ ಕಿಚನ್ನಲ್ಲಿ ನಾವಿವತ್ತು ಮಹಾಶಿವರಾತ್ರಿ ಹಬ್ಬದ ಸ್ಪೆಷಲ್ ಶಿವನಿಗೆ ಪ್ರಿಯವಾದ ನೈವೇದ್ಯ ಹುರಿದ ಅಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ. ಇದು ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿರೋ ರೆಸಿಪಿ, ಹಳೆಯ ಕಾಲದ ರೆಸಿಪಿ. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಳ್ತೀನಿ. ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳಿಂದ ಇದನ್ನು ಮಾಡಬಹುದು. ಹುರಿದ ಅಕ್ಕಿ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೋಸ್ಕರ ನಾನು ಅಕ್ಕಿ, ಬೆಲ್ಲ, ಕಡಲೆಕಾಯಿ, ಹುರಿಗಡಲೆ, ಸ್ವಲ್ಪ ಎಳ್ಳು, ಏಲಕ್ಕಿ ಮತ್ತು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ. ಈಗ ಒಂದು ಪ್ಯಾನನ್ನು ಬಿಸಿ ಮಾಡಿ ಅದಕ್ಕೆ ನಾನು 1 ಕಪ್ಪು ಅಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತಗೊಳ್ಬೋದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ತೊಳೆದು ಚೆನ್ನಾಗಿ ನೀರಿಲ್ಲದೆ ಇರೋ ಹಾಗೆ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಬೋದು. ಇದನ್ನು ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಅಕ್ಕಿ ಎಲ್ಲ ಬೆಳ್ಳಗಾಗುವವರೆಗೂ ಹುರಿಬೇಕಾಗತ್ತೆ. ಲೋ ಫ್ಲೇಮ್ ಇರಬೇಕು. ಜಾಸ್ತಿ ಫ್ಲೇಮ್ ಆದರೆ ಸೀದೋಗುತ್ತೆ. ಕಡಿಮೆ ಉರಿಯಲ್ಲಿ 5 ನಿಮಿಷ ಚೆನ್ನಾಗಿ ನಿಧಾನವಾಗಿ ಹುರ್ಕೊಳ್ಬೇಕು. ಈಗ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನಲ್ಲಿ ನಾನು ಒಂದು ತಟ್ಟೆಗೆ ಹಾಕಿ ಆರಿಸ್ಕೊಳ್ಬೇಕು. ಈಗ ಅದೇ ಪ್ಯಾನಲ್ಲಿ ಅರ್ಧ ಕಪ್ಪು ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು. ಇದು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕು. ಕಡಲೆಕಾಯಿ ಮೇಲಿರೋ ಸಿಪ್ಪೆ ಎಲ್ಲ ಬಿಡಿಸ್ಕೊಬರಬೇಕು. ಅಲ್ಲಿವರೆಗೂ ನಿಧಾನವಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನು ತೆಗೆದು ಆರೋದಕ್ಕೆ ಇಟ್ಕೋತಾ ಇದ್ದೀನಿ. ಈಗ ಹುರಿದ ಕಡಲೆಕಾಯಿ ಬೀಜನ ಬಿಸಿ ಇರೋವಾಗಲೇ ಹೀಗೆ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು. ಬೇಗ ಬಂದ್ಬಿಡುತ್ತೆ ಚೆನ್ನಾಗಿ ಹುರಿದಿರೋದ್ರಿಂದ. ಸಿಪ್ಪೆನ ಹೀಗೆ ಶೋಧಿಸ್ಕೊಂಡ್ರೆ ಈ ಥರ ಬರುತ್ತೆ. ಈಗ 2 ಸ್ಪೂನು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಅದನ್ನು ಹೀಗೆ ಫ್ರೈ ಮಾಡಬೇಕು. ಇದು ಬೇಗ ಫ್ರೈ ಆಗುತ್ತೆ. ಚಟಪಟ ಅಂತ ಸೌಂಡ್ ಬಂದರೆ ಸಾಕು, ತೆಗೆದಿಟ್ಕೋಬೇಕು. ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಮೊದಲೇ ಅಕ್ಕಿಯನ್ನು ಹುರಿದು ಆರೋದಕ್ಕೆ ಇಟ್ಕೊಂಡಿದ್ವಲ್ಲ, ಅದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ನಾವು ಚೆನ್ನಾಗಿ ಹುರಿದಿರೋದ್ರಿಂದ ಚೆನ್ನಾಗಿ ನೈಸಾಗಿ ಪುಡಿ ಆಗುತ್ತೆ. ಇದ್ರ ಜೊತೆಗೆ ಅರ್ಧ ಕಪ್ಪು ಹುರಿಗಡಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 4 ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫೈನ್ ಪೌಡರ್ ಮಾಡ್ಕೊಂಡು ಬರ್ತೀನಿ. ಇದರ ಜೊತೆಗೆ ಕಡಲೆಕಾಯಿ ಬೀಜನ ಪಲ್ಸ್ ಮೋಡಲ್ಲಿ ಹಾಕ್ಕೋಬೇಕು. ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ಮಾಡಬಾರ್ದು ಕಡಲೆಕಾಯಿ ಬೀಜನ. ನೋಡಿ, ಅಕ್ಕಿ ಮತ್ತು ಕಡಲೆ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀವಿ. ಈಗ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು 1 ಕಪ್ಪು ಬೆಲ್ಲನ, ಸಣ್ಣದಾಗಿ ಚೆಚ್ಚಿರೋ ಬೆಲ್ಲನ ತಗೊಂಡಿದ್ದೀನಿ. ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಪಾಕಕ್ಕೆ. ಬೆಲ್ಲದ ಪಾಕ ಮಾಡ್ಕೋಬೇಕಲ್ಲ, ಅದಕ್ಕೆ. ಈಗ ಬೆಲ್ಲ ಕರಗೋವರೆಗೂ ಹೀಗೆ
ತಿರುಗಿಸ್ಕೋಬೇಕು. ನೋಡಿ ಬೆಲ್ಲ ಎಲ್ಲ ಕರಗಿದೆ. ಬೆಲ್ಲ ಕರಗಿದ ಮೇಲೆ ಒಂದು ಕುದಿ ಬರಬೇಕಷ್ಟೆ, ಕುದಿಬೇಕು ಒಂದು ಸರಿ. ಹೀಗೆ ಇದನ್ನು ಪಾಕ ಮಾಡ್ಕೊಳ್ಳೋದಿಲ್ಲ ನಾವು, ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಇದು ಎಣ್ಣೆ ರೀತಿ ಆಗತ್ತೆ. ನೋಡಿ ಇಷ್ಟು ಕುದಿದ್ರೆ ಸಾಕು. ನೋಡಿ ಬೆಲ್ಲ ಅಂಟಂಟು ಬರಬೇಕಷ್ಟೆ, ಆದರೆ ಪಾಕ ಬರೋದೇನು ಬೇಡ. ಈಗ ಇದನ್ನು ನಾವು ಇಳಿಸ್ಕೊಂಡು ಶೋಧಿಸ್ಕೊಳ್ಳೋಣ. ಹೀಗೆ ಸೋಸೋದ್ರಿಂದ ಅದರಲ್ಲಿರೋ ಕಸ ಕಡ್ಡಿ ಏನಾದರೂ ಇದ್ದರೆ ಬರುತ್ತೆ. ಹೀಗೆ ಬೆಲ್ಲನ ಶೋಧಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಬೌಲ್ನಲ್ಲಿ ಅಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದರ ಜೊತೆಗೆ ಕಡಲೆಕಾಯಿ ಬೀಜ, ಕೊಬ್ಬರಿ ತುರಿ ಮತ್ತು ಎಳ್ಳು ಎಲ್ಲನೂ ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು. ಈಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಹುರಿದಿಟ್ಕೊಂಡಿದ್ವಲ್ಲ ಮೊದಲೇ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಕಡಲೆಕಾಯಿ ಬೀಜನೂ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಥರ ಎಲ್ಲನೂ ಬೇರಿಸ್ಕೊಳ್ಬೇಕು. ಈ ಥರ ಹೀಗೆ ಕಲಸಿದಾದ್ಮೇಲೆ ಬಿಸಿ ಪಾಕನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಪಾಕ ಬಿಸಿ ಇರೋವಾಗಲೇ ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ಪೂನಲ್ಲಿ ಕಲಿಸ್ಕೊಂಡ್ರೆ ಆಯಿತು. ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಎಷ್ಟು ಹಿಡಿಸುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಎಲ್ಲ ಪಾಕ ಬೇಕಾಗೋದಿಲ್ಲ. ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನಿಮಗೆ ತಂಬಿಟ್ಟು ಗಟ್ಟಿಯಾಗಿರಬೇಕು ಅಂದರೆ ಕಡಿಮೆ ಪಾಕ ಹಾಕ್ಕೊಳ್ಬೇಕು. ಸ್ಮೂತಾಗಿ ಇರಬೇಕಂದ್ರೆ ಸ್ವಲ್ಪ ಜಾಸ್ತಿ ಪಾಕ ಹಾಕ್ಕೊಳ್ಬೇಕು. ನಾನು ತೆಳ್ಳಗೂ ಬೇಡ ಗಟ್ಟಿಗೂ ಬೇಡ ಅಂಥೇಳಿ ಮೀಡಿಯಮ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇನ್ನು ಸ್ವಲ್ಪ ಪಾಕ ಬೇಕಾಗತ್ತೆ, ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಹೀಗೆ ಕಲಿಸ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಹೀಗೆ ಕಲಿಸ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಬರುತ್ತೆ. ನೋಡಿ ಈ ಹದದಲ್ಲಿ ನನಗೆ ಸಾಕಾಗಿದೆ, ಮೀಡಿಯಮ್ ಆಗಿದೆ ಇದು. ಈ ಥರ ಮಾಡಿಕೊಂಡು ಎಲ್ಲನೂ ಕಲಿಸ್ಕೊಂಡ್ರೆ ಸಾಕು. ಉಂಡೆ ಕಟ್ಬೋದು. ಈಗ ನೋಡಿ ಪಾಕದ ಜೊತೆ ಎಲ್ಲ ಬೆರೆಸ್ಕೊಂಡಾದ್ಮೇಲೆ ಹೀಗೆ ಉಂಡೆ ಕಟ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಕಟ್ಕೊಳ್ಬೋದು. ನಾನಿಲ್ಲಿ ಈ ರೀತಿ ಈ ಸೈಜಲ್ಲಿ ಕಟ್ಕೊಳ್ತಾ ಇದ್ದೀನಿ. ನೋಡಿ 1 ಕಪ್ಪು ಅಕ್ಕಿ ಹಿಟ್ಟು, ನಾನು ಹೇಳಿದ ಈ ಅಳತೆಯಲ್ಲಿ ನನಗೆ ಇಷ್ಟು ತಂಬಿಟ್ಟು ಮಾಡೋಕ್ಕಾಗಿದೆ. ನೋಡಿ ಚೆನ್ನಾಗಿ ಬರ್ತಾ ಇದೆ, ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ. ನೀವು ಬೇಕಾದರೆ ತುಪ್ಪದಲ್ಲಿ ಕೈ ಸವರ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ಇದು ನಮ್ಮ ಪಾರಂಪರಿಕ ರೆಸಿಪಿ. ಶಿವರಾತ್ರಿ ದಿನ ಇದನ್ನು ಮಾಡಲೇಬೇಕು. ಶಿವನಿಗೆ ನೈವೇದ್ಯಕ್ಕಾಗಿ ಇದನ್ನು ಇಡ್ತಾರೆ. ತುಂಬ ಸುಲಭವಾಗಿದೆ, ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಹೀಗೆ ಮಾಡ್ಕೊಳ್ಬೋದು. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಇದೇ ರೀತಿ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.